ನಮಸ್ಕಾರ ರೀ ಎಲ್ಲರಿಗೂ. ರಂಜಾನೆಯ ಶುಭೋದಯ. ಇವತ್ ನಾವು ಬೆಳಗ್ಗೆ ಸಡನ್ ಆಗಿ ಒಂದ್ ಪ್ಲೇಸಿಗೆ ಹೋಗ್ಬೇಕಂತ ಡಿಸೈಡ್ ಆದ್ವಿ. ಅದಕ್ಕೆ ಹಂಗೆ ಇಲ್ಲಿ ನೋಡಿ ಎಲ್ಲಾ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೇವಿ ಹೋಗಾಕ. ಇನ್ನೂ ಒಂದ್ ಸ್ವಲ್ಪ ಬ್ಯಾಗ್ ಅದಾವು, ಅವನ್ನ ಕಾರ್ನೆ ಹಾಕ್ ಬಂದೇವಿ. ಚಿಳಾಪಿಳಿ ಗುಳುಂ ಕರ್ಕೊಂಡ್ ಹೊಂಟೇವಿ ಇವನ್ನ. ಇಲ್ಲಿ ನೋಡ್ರಿ ಸಮ ನೀವ್ ಹಾಯ್ ಮಾಡ ಹಾಯ್. ಹಾ ಅಂತ ಚಿಲ್ಲಾಬಿಳಿನ್ ಕರ್ಕೊಂಡ್ ಹೊಂಟೇವಿ. ಈಗ ಬರ್ರಿ ಇಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗತ್ತೆ. ಮುಂದೆ ಎಲ್ಲಿ ಹೋಗ್ತೇವಿ, ಹೆಂಗೆ ಏನೇನಾಗತ್ತೆ ಅಂತ ಎಲ್ಲ ಶೇರ್ ಮಾಡ್ಕೊಂತೀವಿ. ನೋಡ್ರಿ ಇದ ನಮ್ದು ಐರಾವತ. ಇದ್ರಾಗ ಹೊಂಟಿರೋದು ಇವತ್ತು. ನೋಡ್ರಿ ಇಲ್ಲಿ ಎಲ್ಲಾರು ಕುಂತಾರ. ಇಲ್ಲದ ನೋಡ್ರಿ ಇಲ್ಲಿ ಚಿನಿಮಿನಿ ಚಿಂತಾಮಣಿ ದೋಸೆ ತಿನ್ನಂಬರ್ರಿ ಅನ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಮಗ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದ, ಹಾಗಾಗಿ ನಾನು ಬರಕ್ಕೆ ಹೋಗಿರಲಿಲ್ಲ. ಹೊಟ್ಟೆ ಶೋ ಆಗಿತ್ತು. ಈಗ ಒಂದು ಸ್ವಲ್ಪ ಟಿಫಿನ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಿದ್ದೀವಿ. ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬರ್ರಿ ನೋಡೋಣ. ಹೌದು ಫ್ರೆಂಡ್ಸ್, ಇವತ್ತು ತಮ್ಮನೇಲೆ ನೀವು ನೋಡಿದಾಗೆ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಮಂತ್ರಾಲಯಕ್ಕೆ ಬರೋದು ಭಾಳ ವರ್ಷಗಳ ಕನಸಾಗಿತ್ತು ನಂದು. ದೇವರ ಆಶೀರ್ವಾದ ಮಾಡಿ ಕೃಪೆ ತೋರಿಸಿದ್ರೆ ನಮ್ಮ ಬೇಡಿಕೆ ಈಡೇರ್ತೈತಿ ಅಂತ ಹೇಳೋದಕ್ಕೆ ಇದ ಸಾಕ್ಷಿ ಆಗೈತಿ. ಯಾಕಂತಂದ್ರೆ ಭಾಳ ವರ್ಷ ಆಯ್ತು, ನಾನು ಭಾಳ ಅಂದ್ರೆ ಒಂದು 5-6 ವರ್ಷ ಆಯ್ತು ನಾನು ಬರಬೇಕು ಅಂತ ಅನ್ನೋಕ್ಕಂತೂ ಆಗಿರಲಿಲ್ಲ. ಇದ್ದಕ್ಕಿದ್ದಾಗೆ ಸಡನ್ಲಿ ನಾವು ರೆಡಿ ಮಾಡಿಕೊಂಡು ಬೆಳಿಗ್ಗೆ ಹಾಗೆ ನಮ್ಮದು 2 ದಿನ ರಜೆ ಇತ್ತು. ನಮ್ಮ ಮನೆಯವ್ರದ್ದು 2 ದಿನ ರಜೆ ಐತಿ ಅಂತ ಅಂದರು. ಹಂಗಾರೆ ನಮ್ಮ ಊರಿಗೆ ಹೋಗೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ನನಗೇನು ಮನಸ್ಸಿಗೆ ಬಂತು, ಮಂತ್ರಾಲಯಕ್ಕೆ ಹೋಗಿ ಬರೋಣ ರೀ ಅಂತ ಅಂದೆ. ಆಯಿತು ಅಂತ ಹೇಳಿ ಅಂದು ಅವರು ಹ್ಞೂ ಅಂದರು. ಇದ್ದಕ್ಕಿದ್ದಾಗೆ ನಾವು 7:30ಗೆ ನಾವು ಬೆಳಗ್ಗೆ ಎದ್ದು 7:30ಗೆ ನಾವು ಡಿಸೈಡ್ ಮಾಡಿದ್ವಿ. ಹಂಗೆ ರೆಡಿಯಾಗಿ ಬಂದಿದ್ದೀವಿ. ಈ ಒಂದು ಕ್ಷೇತ್ರ ನೋಡೋದಕ್ಕೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ದೆ ಅಂದರೆ ಬರೀ ಫೋನಲ್ಲಿ ನೋಡ್ತಿದ್ದೆ, ಟಿ ವಿಯಲ್ಲಿ ನೋಡ್ತಿದ್ದೆ. ಅಪ್ಪ ನಮ್ಮನ್ನು ಯಾವಾಗಪ್ಪ ಕರ್ಸ್ಕೊತೀಯ ನೀನು, ನಿನ್ನ ದರ್ಶನ ಮಾಡೋದಕ್ಕೆ ನಾವು ಯಾವಾಗ ಬರಬೇಕು ಅಂತ ಅನ್ಕೊತಿದ್ದೆ. ಮತ್ತೆ ಸುಮ್ಮನೆ ಆಗ್ತಿದ್ದೆ. ನಮ್ಮ ಮನೆಗೆ ರಾಯರ ಫೋಟೋ ಬಂತು. ರಾಯರ ಫೋಟೋ ಬಂದು ಇನ್ನೂ 8 ದಿನ ಆಗಿಲ್ಲ. ಆಗಲೇ ನಾನು ಈ ರಾಯರ ಒಂದು ದರ್ಶನ ಮಾಡೋದಕ್ಕೋಸ್ಕರ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಭಾಳ ಖುಷಿ ಆಯಿತು. ಅಲ್ಲೆಲ್ಲ ಹೊರಗೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಒಳಗೆ ಊಟಕ್ಕೋಸ್ಕರ ಬಂದ್ವಿ. ನಾವಿಲ್ಲಿ ಪ್ರಸಾದ 9 ಗಂಟೆ ಮಟ್ಟ ಅಷ್ಟೇ ಇರುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ಬೇಗ ನಾವು ಪ್ರಸಾದ ತೊಗೊಳಕಂತ ಹೇಳಂದು ಬಂದ್ವಿ. ನಮ್ಮ ಸಾಮಾನ್ಯ ಅಂತೂ ಫೋನ್ ನೋಡಿದ ತಕ್ಷಣ ಹಾಯ್ ಅಂತ ಫೋನ್ ನೋಡಿದ ತಕ್ಷಣ ಕ್ಯಾಮ್ರಾ ಆ ಕಡೆ ತಿರುಗಿಸಿದ ತಕ್ಷಣ ಹಾಯ್ ಅಂತ ಹೇಳೋದು. ಇಲ್ಲಿ ಬಂದ್ವಿ. ಎಲ್ಲ ಊಟ ಇತ್ತು. ಇನ್ನು ಬಹಳಷ್ಟು ಜನ, ನಾವು ಬಂದ ಮೇಲೂ ಬಹಳಷ್ಟು ಜನ ಬರಾಕೊಂತಿದ್ರು. 9 ಗಂಟೆ ಮೇಲಾದ್ರೂ ಇಲ್ಲಿ ಊಟದ ವ್ಯವಸ್ಥೆ ಇನ್ನೂ ನಡೀತಾನೆ ಇತ್ತು. ಎಷ್ಟು ಗಂಟೆ ಮಟ್ಟ ಇರುತ್ತೆ ಗೊತ್ತಿಲ್ಲ. 9ಕ್ಕೆ ಲಾಸ್ಟ್ ಅಂದರು. ಅಷ್ಟು ಮೇಲೆ ಬಂದ್ರೂ ಇಲ್ಲಿ ಊಟಕ್ಕೆ ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ರು. ಮತ್ತು ಊಟ ಮಾಡ್ಕೊಂಡು ಹೊರಗೆ ಬಂದ್ವಿ ನಾವು. ಎಲ್ಲರೂ ನೋಡ್ರಿ, ಇಲ್ಲೆಲ್ಲ ಬರೀ ಒಂದು ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೋಡ್ತೀವಿ ಅಲ್ಲಿ ರಾಘವೇಂದ್ರ ರಾಯರ ನಮಗಿಲ್ಲಿ ಕಾಣಿಸ್ತಾರೆ. ಇಷ್ಟು ಚಳಿ ಒಳಗೂ ಇಲ್ಲಿ ಹೊರಗೆಲ್ಲರೂ ಮಲ್ಕೊಳಕ್ಕೆಲ್ಲ ಹಾಸ್ಕೊಂಡು ಮಲ್ಕೊಂಡಾರ. ಇಲ್ಲಿ ನೋಡ್ಬೇಕು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನೋಡ್ರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗಿವಿ. ಹಾಯ್ ಹೇಳ್ರಿ ಎಲ್ಲರೂ. ಹಾಯ್ ಚಿನ್ನಿ. ಹಾಯ್. ನೋಡ್ರಿ ಗುಂಡಪ್ಪನ ಬ್ಯಾಗ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಯಾವಾಗಿದ್ರು ಒಂದು ಸ್ವಲ್ಪ ಸೀರಿಯಸ್, ನಾನು ಯಾವಾಗಿದ್ರು ಒಂದು ಸ್ವಲ್ಪ ಸೀರಿಯಸ್ ಆಗಿ ಅದಕ್ಕೊಂದು ಸ್ವಲ್ಪ ನಗು ಅಂತ ಹೇಳಂದೆ. ಇಲ್ಲ ಮುಂದೆ ಬಂದೆ. ನೋಡ್ರಿ ಹೂವೆಲ್ಲ ಎಲ್ಲ ಕಾಯಿ ಎಲ್ಲ ಆಮೇಲೆ ತೆಂಗಿನಕಾಯಿ ಎಲ್ಲ ಕೊಡ್ತಿದಾರೆ. ಭಾಳ ಅಂದ್ರೆ ದರ್ಶನ ಮಾಡ್ಕೊಂಡು ಬರೋದಂತೂ ಭಾಳನ ಚಳಿ ಅಂದ್ರೆ ಅವತ್ತು ಭಾಳನ ಚಳಿ ಇಲ್ಲ. ಆದ್ರೆ ಸ್ವಾಮಿಗಳ ಚಳಿ ಜಾಸ್ತಿ ಆಗತ್ತಂಗಿಲ್ಲ. ಇಲ್ಲಿ ನಾವು ದರ್ಶನಕ್ಕೋಸ್ಕರ ಬಂದು ನಿಂತ್ಕೊಂಡಿದ್ವಿ. ಮಂಗ ಇದು ಅಲ್ಲಿ ವಿಡಿಯೋ ಮಾಡ್ಕೊಂಡ್ವಿ. ಹಂಗೆ ಇಲ್ಲಿ ಸಾಮಾನ್ಯ ಅಂದ್ರೆ ನಾವು ಗುಂಡಮ್ಮ ಎಲ್ಲ ಕಡೆ ನೋಡಿದ್ವಿ. ಎಲ್ಲಾ ಕಡೆನೂ ಆಕಿ ಎಲ್ಲ ಫೋನ್ ನೋಡಿರ್ತೀವಿ. ಆಕಿ ಸಹಾಯ ಅನ್ಬೇಕು. ಫೋನ್ ನೋಡಿದ್ನ ಆ ಕಡೆ ಕ್ಯಾಮ್ರಾ ಖುಷಿ ಆಗುತ್ತೆ. ಇಲ್ಲ ನಮ್ಮ ಸಾಮಾನ್ಯ ನೋಡ್ರಿ ಅಕ್ಕಿಗೂ ಚಳಿ ಹತ್ತಿ ಬಿಟ್ಟೈತಿ. ಬೆಳಗ್ಗೆ ಸ್ವೆಟರ್ ಹಾಕೋ ಒಂದು ಇಟ್ಕೊಂಡಿದ್ಲು. ಒಳಗೆ ಹಾಕಲಿಲ್ಲ, ಹಂಗೆ ಕರ್ಕೊಂಡು ಬಂದ್ವಿ. ನೋಡ್ರಿ ರಾಯರದು ಒಳಗೆ ರೋಮಾಂಚನ ಆಗುತ್ತೆ ದರ್ಶನ ನಮ್ಗೆ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ಮಾತ್ರ ಇದಾಗುತ್ತೆ. ಯಾಕಂದ್ರೆ ಇನ್ನೊಂದು ಸರ್ತಿ ಬಂದಾಗ ನಾವು ಇಲ್ಲಿ ಹೋಗಿ ಬಂದಿದ್ದೀವಿ ಅಂತ ಅನಿಸ್ತದೆ ನಮ್ಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಭಾಳ ರಶ್ ಐತಿ ನೋಡ್ರಿ. ಮತ್ತೆ ಗುರುವಾರ ಐತಿ. ಬೇಡ ಅಂದೇನೆ ಇಷ್ಟೆಲ್ಲ ರಶ್ ಐತಿ ನೋಡ್ರಿ ದೇವಸ್ಥಾನ. ಹಾಗೆ ಇಲ್ಲಿ ನಾವು ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ವಿ. ರಾಯರ ದರ್ಶನ ಭಾಳನ ಚೆನ್ನಾಗಾಯ್ತು.
ಇಲ್ಲಿ ಪಂಚಮುಖಿ ಆಂಜನೇಯ ಒಂದು ಉದ್ಭವ ಮೂರ್ತಿ ಐತಿ ಅಂತ ಹೇಳಂದ್ರು. ಹಾಗಾಗಿ ಆಮೇಲೆ ಇಲ್ಲಿ ಬಂದವರು ಪಂಚಮುಖಿ ಆಂಜನೇಯಗ ಮತ್ತು ಮಂಚಾಲೆ ಅಂತ ಒಂದು ಐತಂತ, ಅಲ್ಲಿನೂ ನಾವು ಹೋಗಬೇಕು ಅಂತ ಅಂದ್ವಿ. ಆದ್ರೆ ಅದು ಮಂತ್ರಾಲಯದ ಪಕ್ಕನೇ ಐತಂತ. ಅದು ನಿಜ ನಮಗೆ ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೆ ಅದು ಗೊತ್ತಾಗಲಿಲ್ಲ. ನಾವು ಆಗಲೇ ಮುಂದೆ ಬಂದುಬಿಟ್ಟಿದ್ವಿ. ಇಲ್ಲೆಲ್ಲ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳದಾವ ಅಂದ್ರೆ ಈ ಗುಡ್ಡ ಅವು ಒಂದ್ರ ಮೇಲೆ ಒಂದು ನಿಂತಿದ್ದು ನೋಡಿದ್ರೆ ಯಾವ ಹೊತ್ನಾಗ ಅವು ಕೆಳಗೆ ಬೀಳ್ತಾವ ಅಂತ ಅನಿಸ್ತೈತಿ. ಆದ್ರೆ ಅವು ಬೀಳಂಗಿಲ್ಲ. ಅವು ಅದು ನೋಡೋಕೆ ವಿಚಿತ್ರ ಅನಿಸ್ತೈತಿ ಖರೆ ಅಂದ್ರೆ. ಆಮೇಲೆ ಮಂತ್ರಾಲಯದ ಪಕ್ಕಕ್ಕೆ ಮಂಚಾಲಯ ಐತೆ ಅಂತ, ಅದು ನಮಗೆ ಗೊತ್ತಾಗಲಿಲ್ಲ. ಅದು ಮತ್ತೆ ವಾಪಸ್ ನಾವು ಹೋಗ್ಬೇಕಂದ್ರೆ ಮತ್ತೆ ಒಂದು 18 ಕಿಲೋಮೀಟ್ರ್ ನಾವು ವಾಪಸ್ ಹೋಗ್ಬೇಕು ಅಂತ ಅಂದ್ರು. ಹಾಗಾಗಿ ನಾವು ವಾಪಸ್ ಹೋಗೋ ಇದನ್ನು ಮಾಡಲಿಲ್ಲ, ಮನಸ್ಸು ಮಾಡಲಿಲ್ಲ. ಮನೆಯಾಗ ಭಾಳ ದೂರ ಆಗತ್ತೆ ಮತ್ತೆ ವಾಪಸ್ ಹೋಗೋದು ಅಂತ ಹೇಳಂದು ಅಲ್ಲೇ ಆಗಿದ್ರೆ ನಾವು ಅಲ್ಲೂ ಹೋಗಿ ಅಲ್ಲೂ ಒಂದು ವಿಡಿಯೋ ಮಾಡಿಕೊಂಡು ನಾನು ನಿಮ್ಗೆ ಬರ್ತಿದ್ದೆ. ಆದರೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮ್ಗೆ. ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಆಂಜನೇಯ ಸ್ವಾಮಿಗೆ ಬಂದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಬಂದು ದರ್ಶನ ತೊಗೊಂಡು, ಮತ್ತು ಇಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಐತೆ ಅಂತ ಅಂದರು. ಅಲ್ಲಿಗೂ ಬಂದ್ವಿ. ಅಲ್ಲಿನೂ ಭಾಳ ಚೆನ್ನಾಗಿ ಒಂದು ದೇವಿ ಅದಾಳ, ಭಾಳ ಚಂದ ಅಲಂಕಾರ ಮಾಡಿದ್ರು. ಸಣ್ಣದೊಂದು ಅಲ್ಲೂ ಗುಡ್ಡದಾಗ ಅವಳು ಮಹಾಲಕ್ಷ್ಮಿ ಏನೋ ಉದ್ಭವ ಮೂರ್ತಿ ಐತೆ ಅಂತ ಅಂದರು. ಹಾಗಾಗಿ ಅಲ್ಲೂ ಹೋದ್ವಿ ನಾವು. ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಸ್ವಾಮಿಗಳಂತೂ ಬಹಳಷ್ಟು ಜನ ಸ್ವಾಮಿಗಳು ಎಲ್ಲ ಕಡೆ ಅವ್ರು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಸಹಿತ ಬಹಳ ಜನ ಇದ್ರಲ್ಲಿ. ಇಲ್ಲಿ ಒಟ್ಟು ಸಣ್ಣದಾಗಿರುವಂಥ ಮೂರ್ತಿ ಇದೈತೆ ಅಲ್ಲಿ ದೇವಸ್ಥಾನ. ಅಲ್ಲಿ ಒಳಗೆ ಫೋಟೋ ತೆಗಿಬೇಡ್ರಿ ಅಂದರು. ಹಾಗಾಗಿ ನಾನು ಅಲ್ಲಿ ಒಳಗೆ ಫೋಟೋ ತೆಗಿಯೋಕ್ಕೆ ಹೋಗಲಿಲ್ಲ. ಬಹಳನೇ ಚೆನ್ನಾಗಿರುವಂಥ ಒಂದು ರಾಯರ ದರ್ಶನವೂ ಆಯಿತು, ಮತ್ತು ಪಂಚಮುಖಿ ಆಂಜನೇಯ ದರ್ಶನ, ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡ್ವಿ. ಈ ಒಂದು ಅಕ್ಷತೆ ಕಾಳಿಗಿರುವಂಥ ಮಹತ್ವದ ಬಗ್ಗೆ ನಾನು ಬೇಕಿದ್ರೆ ಮುಂದೆ ಹೇಳ್ತೀನಿ. ಆದರೆ ಇದೊಂದು ಪುಣ್ಯ ನಾನು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಒಂದು ರಾಯರ ಮಠಕ್ಕೆ ಹೋಗಿ ಬಂದಿದ್ದು, ರಾಯರ ಒಂದು ದರ್ಶನ ತೊಗೊಂಡು ಬಂದಿದ್ದು, ಎಷ್ಟೋ ವರ್ಷಗಳ ಕನಸು ನನಸಾದಾಗ ಅದು ಹೆಂಗಿರುತ್ತೆ ಫೀಲಿಂಗ್ ಅಂತ ಹೇಳಂದು ನಿಮಗೂ ಅದು ಗೊತ್ತಾಗ್ಬೋದು. ರಾಯರ ದರ್ಶನ ಆಯಿತು, ಪಂಚಮುಖಿ ಆಂಜನೇಯರ ದರ್ಶನ ಆಯಿತು. ಈಗ ನಮ್ಮ ಊರಿನ ಕಡೆಗೆ ನಮ್ಮ ಪಯಣ. ನೋಡ್ರಲ್ಲಿ ಬಂಗಾರದ ಬಣ್ಣದಲ್ಲಿ ಸೂರ್ಯನ ಮೆರವಣಿಗೆ ಸಾಯಂಕಾಲ 5:15 ಆಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಮಗೆ ಸೂರ್ಯ ಇಲ್ಲಿ ಬಂಗಾರದ ಬಣ್ಣದಲ್ಲಿ ಕಾಣಿಸ್ತಿದ್ದ. ಅಲ್ಲಿ ಒಂಚೂರು ನಾನು ವಿಡಿಯೋ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ನಮಗೆ ಮತ್ತೆ ಒಂದು ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಅಂತೇಳಿ ಒಂದು ಮಠ ಸಿಕ್ತು. ಆ ಮಠದಲ್ಲಿ ಆ ಒಂದು ಮಠ ನೋಡೋದಕ್ಕಂತೂ 2 ಕಣ್ಣು ಸಾಲದು. ಯಾಕಂತ ಅಂದ್ರೆ ನಾವು ನೈಟ್ ಇಲ್ಲಿ ಬಂದಿದ್ದರಿಂದ ಹಗಲಿ ಒಂದು ರೀತಿ ಕಾಣಿಸ್ತಿದ್ದು, ನೈಟ್ ಒಂದು ರೀತಿ ಕಾಣಿಸ್ತೈತಿ. ಹಗಲಿ ನೋಡೋದ್ರಲ್ಲೇ ಎಲ್ಲ ಕಡೆನೂ ಒಂದು ಹಚ್ಚ ಹಸಿರಿನ ಒಂದು ಮಠ ನೋಡ್ಬೋದು ನಾವು. ಆದರೆ ಇಲ್ಲಿ ರಾತ್ರಿ ಬಂದಾಗ ಇಲ್ಲಿ ಲೈಟಿಂಗ್ಸ್ ನೋಡಿಬಿಟ್ರೆ ನೀವು ಒಂದು ಸರ್ತಿ ಈ ಕಡೆ ಏನಾದರೂ ಬಂದಿದ್ದೇ ಖರೆ ಆದರೆ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ಮಾಡ್ದೇ ಹೋಗಬೇಡ್ರಿ ಅಂತ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿರುವಂಥ ಮಠ ಇಲ್ಲೈತಿ. ಎಷ್ಟು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ಒಂದು ನಾವು ಏನಾದರೂ ನಮ್ಮ ಕೈಯಲ್ಲಿ ಏನಾದರೂ ಒಂದು ಕಡ್ಡಿ ಆಗಲಿ ಒಂದು ಏನಾದರೂ ಒಂದು ಅಲ್ಲಿ ಬಿಸಾಕಕ್ಕೆ ನಮಗೆ ಮನಸ್ಸು ಬರೋಂಗಿಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿಟ್ಟಾರ. ಇಲ್ಲಿ ಗವಿಸಿದ್ದೇಶ್ವರ ಬಂದು ನಾವು ಅದು ಗವಿ ಒಳಗೆ ಗವಿಸಿದ್ದೇಶ್ವರ ಅಂತ ಹೆಸರು ಇರೋ ಹಾಗೇನೆ ಗವಿ ಒಳಗನ ನಮ್ಮ ಇಲ್ಲಿ ಸಿದ್ದೇಶ್ವರ ಅದನ್ನ ಭಾಳ ಚೆನ್ನಾಗೈತಿ. ಮೂರ್ತಿ ಪುಟ್ಟದಾಗಿರುವಂಥ ಮುಖ ಎಷ್ಟು ಚೆನ್ನಾಗೈತೆ ಅಂದ್ರೆ ಮೂರ್ತಿ ಅಷ್ಟು ಲಕ್ಷಣವಾಗೈತಿ. ಅಲ್ಲಿ ದರ್ಶನ ತೊಗೊಂಡು ನಮಸ್ಕಾರ ಮಾಡಿ ನಾವು ಹೊರಗೆ ಬಂದ್ವಿ. ಇಲ್ಲೆಲ್ಲಾನು ಸುತ್ತೋರ್ದೆ ನೋಡ್ರಿ ಪೂರ್ತಿಯಾಗಿ ಕಲ್ಲಿನಲ್ಲಿ ಮಂಟಪ ಕಲ್ಲಿನ ಕಂಬಗಳನ್ನ ಹಳೆಯ ಕಾಲದಲ್ಲಿ ಯಾವ ರೀತಿ ಇರ್ತೋ ಆ ರೀತಿಯಾಗಿರುವಂಥ ಒಂದು ಮಠನ ಇಲ್ಲಿ ಸ್ಥಾಪನೆ ಮಾಡೋವಂಥರ ಇನ್ನೂ ಕಟ್ಟಡ ಇನ್ನೂ ನಡೆದೈತಿ. ಇಲ್ಲಿ ಮೇಲೆ ನಿಂತ್ಕೊಂಡು ಮೇಲಿನ ವ್ಯೂಸ್ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಲೈಟಿಂಗ್ಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾಗಿ ಮೇಲೆ ಬಂದು ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದು. ಆಮೇಲೆ ಕೆಳಗೆಲ್ಲ ಕಾರಂಜಿ ಎಲ್ಲ ಹಾಕಿದ್ದಾರೆ. ಕಾರಂಜಿ ಆಮೇಲೆ ಏನದು ಬಾತುಕೋಳಿ ಎಲ್ಲ ಅದಾವು. ಇಲ್ಲಿ ಊಟದ ವ್ಯವಸ್ಥೆನೂ ಐತಿ. ನೀವು ಯಾವ ಟೈಮಲ್ಲಿ ಬಂದರೆ ಮಧ್ಯಾಹ್ನ ಬಂದರೆ ರಾತ್ರಿ ಬಂದರೆ ಸತತವಾಗಿ ಊಟದ ಪ್ರತಿ ದಿನ ಇಲ್ಲಿ ಊಟ ಇರುತ್ತೆ. ನೀವು ಯಾವ ಟೈಮಲ್ಲಿ ಬಂದರೂ ಇಲ್ಲಿ ಊಟ ಇಲ್ಲ ಅಂತ ಅನ್ನೋ ಮಾತೇ ಇಲ್ಲ. ಆಮೇಲೆ ಅನ್ನದ ಮಹತ್ವ ಏನು ಅಂತ ಹೇಳಂದು ಇಲ್ಲಿ ಬಂದ್ರೆ ಎಷ್ಟು ಬೇಕೋ ಅಷ್ಟೇ ಅಗಳ ಅನ್ನ ಅಷ್ಟೇ ಊಟ ಮಾಡಬೇಕಿಲ್ಲ. ಇದೇ ಈ ಅನ್ನದ ಮಹತ್ವ ನಿಜವಾಗ್ಲೂ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನಮ್ಗೆ. ಇದೇ ಅನ್ನಪೂರ್ಣೇಶ್ವರಿ ಒಂದು ಊಟದ ನಿಲಯ ಇದಾಗಿರ್ತೈತಿ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಬಂದ್ವಿ. ಬಹಳನೇ ಚೆನ್ನಾಗಿರುವಂಥ ದಿನ 2 ದಿನ ಆಗಿದ್ದು ನಮ್ಗೆ ಇವು. ಈ ವಿಡಿಯೋ ಮತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ರಾಯರ ಭಕ್ತರೆಲ್ಲ ಒಂದು ಓಂ ನಮೋ ರಾಘವೇಂದ್ರಾಯ ನಮಃ ಅಂಥೇಳಂದು ಒಂದು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.